ಮುಂಚೆ ನಾನು ನಿಮ್ಮ ಮೇಲೆ ತುಂಬ ಕಿರ್ಚಾಡಿದ್ದೀನಿ, ಕೂಗಾಡಿದ್ದೀನಿ, ಕೋಪ ಮಾಡ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ, ನಮ್ಮ ಅಕ್ಕಪಕ್ಕ ಕೂತ್ಕೊಳ್ಳೋರ್ಗೆ ನಮ್ಮ ನೆರಳು ಮುಟ್ಟೋ ಯೋಗ್ಯತೆ ಕೂಡ ಇಲ್ಲ ಅಂತ ತುಂಬ ಇರಿಟೇಟ್ ಆಗಿಬಿಟ್ಟಿದ್ದೀನಿ. ಆದರೆ ಅದೆಲ್ಲ ಹಾಗೆ ಉಳ್ಕೋಬೇಕಾಗಿಲ್ಲ ಅಲ್ವಾ? ಇನ್ನು ಮುಂದೆ ಹಾಗಾಗಲ್ಲ ಬಿಡಿ. ನಾನು ಬದಲಾಗಬೇಕಾಗಿದೆ. ಯಾಕೆ ಅಂದ್ರೆ ನಿಮ್ 2ನೇ ಮಗಳು ನನ್ನ ಸೊಸೆ ಆಗೋದ್ರಲ್ಲಿದ್ದಾಳಲ್ಲ. ನಿಮ್ಮ ಮನೆಗೆ ಸೊಸೆಯಾಗಿ ಬರಬೇಕಾಗಿರೋ ನಮ್ಮನೆ ಹುಡುಗಿ ಬದಲಾಗಬೇಕು ಸುಹಾಸಿನಿ ಅವರೇ. ಆದ್ರೆ ನೀವೇ ಬದಲಾಗ್ತೀನಿ ಅಂತೆಲ್ಲ ಹೇಳ್ತಾ ಇದ್ದೀರಾ. ನಿಮ್ಮ ದೊಡ್ಡತನಕ್ಕೆ ನಾನೇನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಮಂಜು ಅವರೇ, ನೀವೇನು ಹೇಳಬೇಡಿ, ಹೇಳೋದನ್ನೆಲ್ಲ ನಾನೇ ಹೇಳ್ತೀನಿ. ನಾಳೆ ನನ್ನ ಹುಟ್ಟಿದಬ್ಬ. ನಮ್ಮ ಮನೇಲಿ ಒಂದು ಚಿಕ್ಕದಾಗಿ ಪಾರ್ಟಿ ಇಟ್ಕೊಂಡಿದೀವಿ. ಅಲ್ಲೇ ಇವರಿಬ್ರು ವಿಷಯನ ಎಲ್ರಿಗೂ ಅನೌನ್ಸ್ ಮಾಡಬೇಕು ಅಂತ ಅನ್ಕೊಂಡಿದೀನಿ. ಸೊ ನೀವ್ಯಾರು ಮಿಸ್ ಮಾಡದೆ ನಾಳೆ ಪಾರ್ಟಿಗೆ ಬರಬೇಕು. ನೀವು ಕೂತ್ಕೊಂಡೇ ಇದ್ರೆ ನಾನು ಕಾಫಿ ಮಾಡ್ಕೊಂಡು ಬಂದ್ಬಿಡ್ತೀನಿ. ಅಯ್ಯೋ ಬೇಡ, ಬರ್ಬೇಕಾದ್ರೆ ನಾವು ಕಾಫಿ ಕುಡ್ಕೊಂಡೇ ಬಂದಿದ್ದೀವಿ. ನಾವೇನ್ ಬರ್ತೀವಿ, ಆದ್ರೆ ನೀವ್ಯಾರು ನಾಳೆ ಮಿಸ್ ಮಾಡಬಾರ್ದು. ನಾಳೆ ನೀವೆಲ್ಲ ಸ್ವಲ್ಪ ಮುಂಚೆನೆ ಬಂದ್ಬಿಡಿ, ಒಟ್ಟಿಗೆ ಮಾತಾಡ್ತಾ ಇರೋಣ. ಬರ್ತೀವಿ. ಒಂದು ನಿಮಿಷ, ಮುತ್ತೈದೆ ಮನೆಗೆ ಬಂದಿದ್ದೀರಾ, ಕುಂಕುಮ ಕೊಡ್ತೀನಿ ರೀ. ಓ, ಬಂದೇ ಬಿಟ್ಲ. ತಗೊಳ್ಳಿ. ಸರಿ, ನಾವೇನ್ ಬರ್ತೀವಿ, ಆದ್ರೆ ನಾಳೆ ಮಿಸ್ ಮಾಡದೆ ನೀವೆಲ್ಲರೂ ಬರ್ಬೇಕು. ಖಂಡಿತ. ಸರಿನಪ್ಪ. ವೇದಾಂತ ಅಮೂಲ್ಯನ್ ಮದ್ವೆಗೆ ಒಪ್ಕೊಂಡೆ ಅಂತ ತುಂಬಾ ಸಂಭ್ರಮ ಪಡ್ಬೇಡ ಪರಿಮಳ. ಮುಂದೆ ನಾನ್ ತೋಡೋ ಹಳ್ಳಕ್ಕೆ ಮುಗ್ಗರ್ಸ್ ಬೀಳ್ತೀಯ, ನೋಡ್ತಾ ಇರು. ಯಾವ ಬಟ್ಟೆ ಹಾಕೊಂಡು ಹೋಗೋದು ಪರಿ? ಇರೋದ್ರಲ್ಲಿ ಚೆನ್ನಾಗಿರೋ ಬಟ್ಟೆನ ಹಾಕೊಂಡು ಹೋದ್ರೆ ಆಯ್ತು ರೀ. ನಾವು ಚೆನ್ನಾಗಿ ಕಾಣಬೇಕು. ತೀರಾ ಕಣ್ಣು ಕುಕ್ಕೋ ಥರ ಅಲ್ಲದೆ ಹೋದ್ರು ಹೊಡೆಯೋ ಥರನಾದ್ರೂ ಕಾಣ್ಬೇಡ್ವಾ? ಆದರೂ ನಮ್ಮ ತನನ ನಾವು ಯಾಕೆ ಬಿಡಬೇಕು? ನಾವು ಹೇಗಿದೀವೋ ಹಾಗೆ ಇರಬೇಕಲ್ವಾ? ಬದಲಾವಣೆ ಅಗತ್ಯ ಇದೆಯಾ? ಸ್ವಾಭಿಮಾನ ಬಿಟ್ಟು ಓಡಾಡಿ ಅಂತ ನಾನು ಹೇಳಿದ್ನೇನ್ರಿ. ನನ್ನ ಮಾತಿನ ಅರ್ಥ ಅದಲ್ಲ. ಘನತೆ ಗೌರವ ಅಂತೂ ಸರಿದೂಗ್ಸಕ್ಕಾಗಲ್ಲ. ಆದ್ರೆ ಅವ್ರು ನಮ್ಮನ್ನ ಕೀಳಾಗಿ ನೋಡೋ ಥರ ನಾವಿರಬಾರ್ದಲ್ವಾ? ಇಷ್ಟಕ್ಕೂ ನಮ್ಮ ಉದ್ದೇಶ ನಮ್ಮ ಮಕ್ಕಳ ಜೀವನ ಚೆನ್ನಾಗಿರ್ಬೇಕು ಅನ್ನೋದೇ ಅಲ್ವಾ? ಸರಿ ಬಿಡು, ನೀನು ಇಷ್ಟು ಹೇಳಿದ್ಮೇಲೆ ನಾನು ನಿರಾಸೆ ಮಾಡಲ್ಲ. ಅಂಜು ಅತಿಥಿನೂ ಜೊತೆಲಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಹೌದು, ಚೆನ್ನಾಗಿರ್ತಿತ್ತು. ಆದ್ರೆ ಏನ್ ಮಾಡ, ಮನೆ ಒಳಗಡೆ ಬಲ್ಗಾಲಿಟ್ಟು ಬರೋರೆಲ್ಲ ಮನೆ ಸೊಸೆ ಆಗಕ್ಕಾಗಲ್ಲ. ಅದ್ರಲ್ಲೂ ನೀನಂತೂ
ಚಾನ್ಸೇ ಇಲ್ಲ. ನಾನ್ ಬದುಕಿರೋವರೆಗೂ ಈ ಮನೆಗೆ ಸೊಸೆ ಆಗಕ್ಕೆ ನಾನ್ ಬಿಡಲ್ಲ ಅಮೂಲ್ಯ, ಬಿಡಲ್ಲ. ಒಂದು ನಿಮಿಷಕ್ಕೆ ಶಾಕ್ ಆಗ್ಕೊಂಡು ಬುಳ್ಳ ಅದು ತುಳು ಭಾಷೆ. ಅವಳಿಗೆ ಅವಾಗ ಆ ಭಾಷೆ ಮಾತಾಡೋ ಶೋಕಿ. ಹಾಗಂದ್ರೆ ನಾನು 1 ನಿಮಿಷ ಶಾಕ್ ಆದೆ ಅಂತ ಅರ್ಥ. ಅದನ್ನೇ ಕನ್ನಡದಲ್ಲಿ ಹೇಳಕ್ ಏನಾಗಿತ್ತು, ಸುಮ್ನೆ ಗಾಬರಿ ಬೀಳಿಸ್ಬಿಟ್ರಲ್ಲ. ಕಣವಂಗೆ ಸುಮ್ಮನೆ ನಿಂತ್ಕೊಳ. ಬನ್ನಿ ಬನ್ನಿ ಬಾಮ್ಮ. ಬಾ ಕಂದ. ಆಹಾ, ಎಷ್ಟು ಚೆನ್ನಾಗಿ ಕಾಣ್ತೀಯ. ಅಂದ್ರೆ ಇಷ್ಟು ದಿವಸ ಅವ್ರು ಚೆನ್ನಾಗಿರ್ಲಿಲ್ಲ ಅಂತಾರ? ರೀ ಬುಳ್ಳ, ಬಾಯಿಗೆ ಏನ್ ಬರುತ್ತೆ ಫಿಲ್ಟರ್ ಇಲ್ಲದೆ ಮಾತಾಡ್ತಿರಲ್ರಿ. ನಾನು ಚಿಕ್ಕ ವಯಸ್ಸಿಂದನೂ ಹಂಗೇನೆ. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಉಪೇಂದ್ರ ಸಿಂಗ್ 50 ಸಲ ನೋಡಿದ್ದೆ. ಸದ್ಯ ಆಗ ಇನ್ನು ದಂಡು ಪಳ್ಯ ಸಿನಿಮಾ ರಿಲೀಸ್ ಆಗಿರಲಿಲ್ಲ. ಬಾವಾ, ಇವಾಗ ನೀವು ಒಳ್ಳೆ ಜೋಕ್ ಮಾಡಕ್ ಕಲ್ತ್ಬಿಟ್ಟಿದ್ದೀರಾ. ಅಯ್ಯೋ ಅಷ್ಟೇ ಅಲ್ಲ ಬಾಬಾ, ಉಪೇಂದ್ರ ನಂತರ ಸಖತ್ತ ಮಿಮಿಕ್ರಿ ಮಾಡ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಡಿಟ್ಟೋ ಉಪೇಂದ್ರ ತರಾನೇ ಮಾಡ್ತಾರೆ. ಹೌದಾ ಸರ್? ಅದು ಆಗಾಗ ಪಾರ್ಟಿ ಮಾಡಿದಾಗ ಗೊತ್ತಿಲ್ಲದೆ ಬಂದ್ಬಿಡುತ್ತೆ. ನಿನಗೆ ಗೊತ್ತಿಲ್ಲದೆ ಇರೋದೇನಿಲ್ಲ ಬಿಡೆ. ನಿಮ್ಮನ್ನೆಲ್ಲ ಈ ರೀತಿ ನೋಡಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಬೀಗ್ರೆ ಆರಾಮಾಗಿ ಬಂದ್ರಾ? ಆರಾಮಾಗಿ ಬಂದ್ವಿ. ಅಮೂಲ್ಯ ಹೇಗಿದ್ಯಾ? ಚೆನ್ನಾಗಿದೆ. ಹೊರಗಡೆಯಿಂದ ಬಂದಿಲ್ಲ, ಏನಾದ್ರೂ ತಗೊಳ್ತೀಯಾ? ಕಾಫಿ, ಟೀ, ಜ್ಯೂಸ್? ಅಯ್ಯೋ ಪರವಾಗಿಲ್ಲ ಆಂಟಿ, ಏನು ಬೇಡ. ವೆಲ್ಕಮ್ ಹೋಮ್ ಅಕ್ಕೆ. ಅಕ್ಕೇನಾ? ಅಕ್ಕೆ ನಾನು ಇನ್ನೂ ಅಕ್ಕೆ ಆಗಿಲ್ಲ. ಅದು ಸಮಾಜಕ್ಕೆ ಮಾತ್ರ. ಆಕ್ಚುಲಿ ಯಾವಾಗ ನಮ್ಮ ಅಣ್ಣ ನಿನ್ ಕೈ ರಿಂಗ್ ತೋರಿಸಿದ್ನೋ ಆವಾಗ ನೀನು ಮತ್ಗೆ ಆಗೋದ್ರಿ. ಇನ್ನೇನಿದ್ರು ಫಾರ್ಮಾಲಿಟಿ ಅಷ್ಟೇ. ಅದ್ಯಾ ಪುಟ್ಟ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡು. ನಿನ್ ಸೀಮಂತಕ್ಕೆ ನಾವು ಬರೋಕ್ಕಾಗ್ಲಿಲ್ಲ. ಅವತ್ತು ದೇವಸ್ಥಾನಕ್ಕೆ ಬರ್ತೀವಿ ಅಂತ ಹರಿಸ್ಕೊಂಡ್ಬಿಟ್ಟಿದ್ವಿ. ಪರವಾಗಿಲ್ಲ ಚಿಕ್ಕತ್ತೆ. ಆಗ್ರಾ ಟ್ರಿಪ್ ಹೇಗಿತ್ತು? ಇಬ್ರು ಎಂಜಾಯ್ ಮಾಡಿದ್ರಾ? ವಿಮಾನ ಮೊದಲನೇ ಸಲ ಹತ್ತಿದ್ದು ಎಷ್ಟು ಭಯ ಆಗ್ಬಿಟ್ಟಿತ್ತು ಗೊತ್ತಾ. ಆದ್ರೆ ವಾಪಸ್ ಬರೋವಾಗ ಹಾಗ ಅನಿಸ್ಲಿಲ್ಲ. ಒಂದ್ ವಿಷಯ ಗೊತ್ತಾ, ತಾಜ್ ಮಹಲ್ ನೋಡೋದಕ್ಕೆ ತುಂಬಾ ಸುಂದರವಾಗಿದೆ. ಮತ್ತೆ ಮತ್ತೆ ನೋಡೋಣ ಅನ್ಸುತ್ತೆ. ನಾವು ತುಂಬಾ ಖುಷಿ ಪಟ್ಟೋಮ್ಮ. ನೀವೆಲ್ಲ ಹೇಗಿದ್ದೀರಾ? ಎಷ್ಟು ತಿಂಗಳಾಯ್ತು? 8, 9? ಚಿಕ್ಕಪ್ಪ, ಈಗ 8 ತಿಂಗಳು ನಡೀತಾ ಇದೆ. ಬನ್ನಿ, ಇಲ್ಲೇ ನಿಂತಿದ್ದೀರಾ? ಒಳಗ್ ಬನ್ನಿ. ನಿನ್ಗೋಸ್ಕರ ಎಷ್ಟು ಚೆನ್ನಾಗಿರೋ ಸೀರೆ ತಂದಿದ್ದೀನಿ ಗೊತ್ತಾ. ನಿಮ್ ಮನೆಗೆ ಬಂದಾಗ ಕೊಡ್ತೀನಿ, ಗೊತ್ತಾಯ್ತಾ? ಈಗ ಅಮೂಲ್ಯನೇ ನೀನ್ ಸೊಸೆಯಾಗಿ ಬರೋಳಂತ ಅನೌನ್ಸ್ ಬೇರೆ ಮಾಡ್ಬೇಕಿದೆ. ಅದೇನೋ ಪ್ಲಾನ್ ಅಂದಿಯಲ್ಲ, ಏನದು? ಅದನ್ನ ಈಗಲೇ ಟ್ರೈ ಮಾಡ್ತೀಯಾ? ಅವಸರ ಮಾಡ್ಬೇಡ ಪದ್ಮಾನಂದ, ಎಲ್ಲ ನಿನಗೆ ಗೊತ್ತಾಗತ್ತೆ. ನಾನು ಹೇಳಿದ್ದನ್ನ ಸರಿಯಾಗಿ ಮಾಡಿದ್ದೆ ತಾನೆ? ಅದನ್ನೆಲ್ಲ ಮಾಡಿದ್ದೀನಿ ಬಿಡು ಸಿಸ್ಟರ್. ನನ್ನ ಪ್ರಕಾರ ಆಗ್ಬಾರ್ದು, ಏನೂ ಆಗೋದಿಲ್ಲ. ಅಷ್ಟಕ್ಕೂ ಇಷ್ಟೆಲ್ಲ ಮಾತಾಡಿರೋದು ಯಾರೋ 3rd ಪರ್ಸನ್. ಯಾರೋ ಏನೋ ಹೇಳ್ತಾರೆ ಅಂತ ಅಮ್ಮ ಮನ್ಸು ಬದಲಾಯಿಸ್ತಾರೆ ಅಂತ ನನಗನ್ಸೋದಿಲ್ಲ.
ಕಾಮ್ಡೌನ್ ಅಮೂಲ್ಯ, ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ ತಾನೆ, ಏನು ಯೋಚನೆ ಮಾಡಬೇಡ. ಹೌದು ಅಮ್ಮ, ಇಷ್ಟಕ್ಕೆ ನಾನು ಟೆನ್ಷನ್ ಆಗಬೇಕು ಅಂತ ಏನೂ ಇಲ್ಲ. ನೋಡಿ ನದ್ನಿ, ನೀವಿಬ್ರು ತಾಜ್ ಮುಂದೆ ನಿಂತಾಗ ಅನ್ಕೊಂಡೆ ನಿಮ್ಮಿಬ್ರು ಜೋಡಿ ದೇವ್ರು ಮಾಡಿರೋ ಜೋಡಿ ಅಂತ. ಇವಾಗ ಯಾರೋ ಮೂರನೇವ್ರು ಬಂದು ಕಡ್ಡಿ ಅಲ್ಲಾಡ್ಸಿರೋದ್ರಿಂದ ಆ ದೇವ್ರ ಬರವಣಿಗೆ ಬದಲಾಗಲ್ಲ. ಕರೆಕ್ಟಾಗಿ ಹೇಳಿದೆ ಬ್ರದರ್. ಒಂದು ವೇಳೆ ಚಿಕ್ಕತ್ತೆ ಆ ಥರ ಏನಾದರೂ ಹೇಳಿದ್ರು ಕೂಡ ನೀ ಅದನ್ನೆಲ್ಲ ಎದ್ದು ನಿಲ್ಸೋ ಗಟ್ಟಿಗಿತ್ತಿ, ಅದು ನನಗೆ ಚೆನ್ನಾಗಿ ಗೊತ್ತು. ಹಾಗೆಯೇ ಅಣ್ಣ ಕೂಡ ನಿಮ್ಮ ಜೊತೆನೇ ಇದ್ದಾನೆ. ಅದಲ್ಲದೆ ನಾನು, ಸಾರ್ಥಕ್, ಆರ್ತಿ, ವಿಕ್ಕಿ ಅಣ್ಣ ಎಲ್ಲರೂ ಇದ್ದೀವಿ. ಅಜ್ಜಿನೂ ಇರ್ತಾರೆ, ಟೆನ್ಷನ್ ಮಾಡ್ಕೋಬೇಡ, ಏನೂ ಆಗಲ್ಲ. ನೋಡಿದ್ಯಾ, ನೀನು ಇನ್ನೂ ಮದುವೆ ಆಗಿ ಮನೆಗೆ ಬರೋಕ್ಕೂ ಮುಂಚೆನೆ ಎಲ್ಲರೂ ನಿನ್ನ ಎಷ್ಟು ಪ್ರೀತಿಸ್ತಾರೆ ಅಂತ. ಇಷ್ಟು ಪ್ರೀತಿ ಮಾಡೋ ನಾವು ನಿನ್ನನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅಮೂಲ್ಯ. ಡೋಂಟ್ ವರಿ. ಯಾಕಪ್ಪ ದೇವ್ರೆ ಇಂಥ ಪರೀಕ್ಷೆ ಮಾಡ್ತಿದ್ಯಾ? ದೊಡ್ಡವ್ರ ಮನೆಗೆ ಬಡವ್ರ ಮನೆ ಹೆಣ್ಮಕ್ಳು ಮದ್ವೆಯಾಗಿ ಹೋಗ್ಲೇಬಾರ್ದ? ರಾಧಾ ಅಮೂಲ್ಯನ ಬಗ್ಗೆ ಕೆಟ್ಟದಾಗ ಮಾತಾಡ್ದಾಗ್ಲೆ ನಾನು ಶ್ರೀಮಂತರ ಮನೆ ಸಹವಾಸ ಬೇಡ ಅಂತಾನೆ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ವೇದಾಂತ ದುಡ್ಡಲ್ಲಿ ಮಾತ್ರ ಶ್ರೀಮಂತ ಅಲ್ಲ, ಗುಣದಲ್ಲೂ ಶ್ರೀಮಂತಾನೆ. ಅಷ್ಟು ಎತ್ತರದಲ್ಲಿದ್ರು ಅವ್ರಿಗೆ ಸ್ವಲ್ಪನೂ ಅಹಂಕಾರನೇ ಇಲ್ಲ. ನನ್ನ ಅಮ್ಮನ ಅವನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೇನೆ ಅನ್ನೋ ನಂಬಿಕೆ ಬಂದ್ಮೇಲೆನೆ ನಾನೀ ಮದುವೆಗೆ ಒಪ್ಕೊಂಡಿದ್ದು. ಆದ್ರೆ ಯಾಕೆ ಜನರ ಕಣ್ಣಿಗೆ ಇದೆಲ್ಲ ಕೆಟ್ಟದಾಗ ಕಾಣುತ್ತೆ? ಯಾಕೆ ಅವ್ರ ಬಾಯಿಗೆ ಬಂದಂಗೆ ಮಾತಾಡ್ತಾರೆ? ಅವ್ರ ಮಾತಕ್ಕೆ ಕಟ್ಟು ಬಿದ್ದು ಅವಮಾನ ಆಗುತ್ತೆ ಅಂತ ಹೆದ್ರಿ ಈ ಮದುವೆನ ಬೇಡ ಅಂತ ಹೇಳಿದ್ರೆ ಏನೋ ತಪ್ಪು ಮಾಡ್ತಿರೋ ನನ್ನ ಮಗಳಿಗೆ ಅನ್ಯಾಯ ಮಾಡ್ದಾಗುತ್ತೆ. ಮಗಳಿಗೆ ಒಳ್ಳೆ ಹುಡುಗ ಸಿಗ್ಬೇಕು ಅಂತ ತಾನೆ ಎಲ್ಲ ಅಪ್ಪ ಅಮ್ಮ ಬಯಸೋದು. ನನ್ನ ಮಗಳ ಅದೃಷ್ಟಕ್ಕೆ ಅಪರೂಪದ ಹುಡುಗ ಸಿಕ್ಕಿದ್ದಾನೆ. ಅವಳ ಜೀವನನ ನಾನು ಯಾಕೆ ನನ್ನ ಕೈಯಾರೆ ಹಾಳು ಮಾಡ್ಲಿ? ಅಂದ್ಕೊಳ್ಳೋರು ಸಾವಿರ ಅನ್ಕೋತಾರೆ. ಈ ಸಲ ನಾನು ಯಾವುದಕ್ಕೂ ಬೇಜಾರು ಮಾಡ್ಕೋಬಾರ್ದು. ಬರೀ ನೂ ಗಟ್ಟಿಗಿತ್ತೀನಿ. ಹಾ, ಮರಿ, ನೀನೊಬ್ಳೆ ಇಲ್ಲಿ ಸಂಕಟ ಪಟ್ಕೊಂಡು ಕಣ್ಣೀರು ಹಾಕ್ತಾ ಇರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಆಡೋರ ಬಾಯಿಗೆ ಬೆಲೆ ಕೊಡಬಾರ್ದು. ಅವ್ರೇನಿದ್ರು ಮಾತಾಡೋದೇ ಅವ್ರ ಕೆಲಸ. ಶಬಾಷ್, ನಾನು ಹೇಳಿದ್ನ ಕರೆಕ್ಟಾಗಿ ಡೆಲಿವರಿ ಮಾಡಿದ್ಯಾ? ಟೇಕ್ ಇಟ್. ಮೇಡಮ್, ಇನ್ನೂ 25,000 ಜಾಸ್ತಿನೇ ಕೊಡಿ ಮೇಡಮ್. ನೋಡಿ ಆ ಹುಡುಗಿ ಹೇಗೆ ಕೆನ್ನೆಗೊಡದ್ಲು ಅಂತ. ಏಟು ಜೋರಾಗೆ ಬಿತ್ತು ಮೇಡಮ್. ನಾವು ಮಾತಾಡ್ಕೊಂಡಾಗ ಇವೆಲ್ಲ ಇರ್ಲಿಲ್ಲ ಅಲ್ವಾ ಮೇಡಮ್? ಆ ಏಟಿನ ರುಚಿ ಹೇಗಿರುತ್ತೆ ಅಂತ ನನಗೆ ತುಂಬಾ ಚೆನ್ನಾಗೇ ಗೊತ್ತಿದೆ. ಆ ಏಟ್ಗೆ ನಿನ್ಗೆ 25,000 ರೂಪಾಯಿ ಎಕ್ಸ್ಟ್ರಾ ಕೊಡಕ್ಕೆ ನನ್ಗೇನೂ ಇಲ್ಲ. ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತೀನಿ. ಏಟ್ ನಿನಗ್ ಬಿದ್ರು ಗಾಯ ಎಲ್ಲಾಗ್ಬೇಕೋ ಅಲ್ಲಿ ಜೋರಾಗೇ ಆಗಿರುತ್ತೆ. ಇನ್ನೊಂದು ವಿಷಯ, ನಾನು ನಿನಗೆ ಫೋನ್ ಮಾಡಿ ಕರೆಯೋ ತನಕ ಈ ಮನೆ ಅಡ್ರೆಸ್ ನಿನ್ ಕನ್ಸಲ್ ಕೂಡ ನೆನಪಿರಬಾರ್ದು. ಗೊತ್ತಾಯ್ತಾ? ಓಕೆ ಮೇಡಮ್. ನಾನು ಹೇಳಿದ್ನ ಕರೆಕ್ಟಾಗಿ ಡೆಲಿವರಿ ಮಾಡಿದ್ಯಾ? ಏಟ್ ನಿನಗ್ ಬಿದ್ರು
ಗಾಯ ಎಲ್ಲಾಗ್ಬೇಕೋ ಅಲ್ಲಿ ಜೋರಾಗೇ ಆಗಿರುತ್ತೆ. ಬರೀ ಏನಾಗ್ತಾ ಇದೆ? ಏನು ತೊಂದರೆ ಇಲ್ಲ ತಾನೆ? ಏನಿಲ್ಲ ರೀ, ಆರಾಮಾಗಿದ್ದೇನೆ. ಅಲ್ಲ, ಆಗಿರೋದ್ರ ಬಗ್ಗೆ ಮನಸ್ಸಲ್ಲಿ 100 ಸಲ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಆರೋಗ್ಯ ಕೆಡುತ್ತೆ ಅಷ್ಟೇ. ಸಮಾಧಾನ ಮಾಡ್ಕೊ. ಆಗಿರೋದು ಅವಮಾನ ರೀ, ಹೇಗೆ ಸಹಿಸ್ಕೊಂಡಿರೋಕೆ ಸಾಧ್ಯ? ಅವಮಾನ ಮಾಡೋದೇ ಉದ್ದೇಶ ಅಂತ ಗೊತ್ತಾದಾಗ ಸಮಾಧಾನ ಮಾಡ್ಕೊಳ್ಳೋದು ಸುಲಭ ಪರಿ. ಇದೆಲ್ಲ ಬೇಕು ಅಂತಾನೆ ಮಾಡಿದ್ದು, ನಮ್ಮನ್ನ ಸಮಾಜದ ಕಣ್ಣಿಗೆ ಕೆಟ್ಟದಾಗ ಕಾಣಬೇಕು ಅಂತಾನೆ ಮಾಡಿದ್ದು ಅಂತ ಗೊತ್ತಾಯ್ತಲ್ವಾ? ಇದರಲ್ಲಿ ವೇದಾಂತ ಏನು ತಪ್ಪಿಲ್ವಲ್ಲ ಪರಿ? ಇಲ್ಲದೆ ಇರ್ಬೋದು, ಅಥವಾ ಒಳ್ಳೆಯವನೇ ಆಗಿರ್ಬೋದು. ಆದ್ರೆ ಇಷ್ಟೆಲ್ಲ ಹೇಳಿಸ್ಕೊಂಡು ಇಷ್ಟೆಲ್ಲ ಆದ್ಮೇಲೂ ನಾವು ನಮ್ಮ ಅಮ್ಮನ ಅದೇ ಮನೆ ಕೊಡ್ತೀವಿ ಅಂದ್ರೆ ಏನ್ ಅನ್ಕೊಳ್ಳಲ್ಲ ಹೇಳಿ? ಆ ಹೆಂಗಸೆ ಹೇಳಿದ್ ನಿಜ ಅಂತ ಮಾತಾಡ್ಕೋತಾರಲ್ವಾ? ನಾವು ದುಡ್ಡುಗೋಸ್ಕರ ನಮ್ಮ ಹೆಣ್ಮಕ್ಳನ್ನ ಇಂಥ ಮಾತು ಇನ್ನೊಂದ್ಸರಿ ನನ್ನ ಕಿವಿಗೆ ಬಿದ್ರೆ ನಾನು ಜೀವ ಸಹಿತ ಉಳಿಯಲ್ಲ. ಅದನ್ನ ಯಾಕೆ ಅಷ್ಟೊಂದು ಮನಸ್ಸಿಗೆ ಹಚ್ಕೊಂಡಿದ್ಯಾ? ನಮ್ಮ ಮನಸ್ಸಲ್ಲಿ ಏನಿದೆ ಅಂತ ನಮಗೆ ಚೆನ್ನಾಗಿ ಗೊತ್ತು. ಯಾರೋ ಏನೋ ಹೇಳಿದ್ರು ಅಂದ ಮಾತ್ರಕ್ಕೆ ನಮ್ಮ ಯೋಗ್ಯತೆ ಹಾಳಾಗಲ್ಲ ಅಲ್ವಾ? ನನ್ಗದೆಲ್ಲ ಬೇಕಾಗಿಲ್ಲ ರೀ. ನಮ್ಮ ಯೋಗ್ಯತೆ ಚೆನ್ನಾಗಿದೆ, ನಾವು ಒಳ್ಳೆಯವರು ಅಂತ ನಾವೇ ಮನೆಯೊಳಗಡೆ ಖುಷಿ ಪಡ್ತಿರೋದು. ಹೊರಗಡೆ ಜನ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಓಡಾಡ್ತಾ ಇರೋದು. ಬೇಕಾಗಿರೋದು ಗೌರವ ರೀ, ಅದು ಸಿಗೋದು ಆಚೆನೆ. ಆದ್ರೆ ಆಚೆ ಕಾಲಿಟ್ಟಾಗೆಲ್ಲ ಅವಮಾನನೇ ಆಗುತ್ತೆ ಅಂದ್ರೆ ಇನ್ನು ನಮಗೆ ಆ ಮನೆ ಸಹವಾಸ ಬೇಡ, ವೇದಾಂತ ಸಂಬಂಧನೂ ಬೇಡ, ವೇದಾಂತ ಹಾಕಿರೋ ಈ ಉಂಗ್ರನೂ ಬೇಡ. ಮೊದಲು ನಿಮ್ ಕೈಲಿರೋ ಉಂಗ್ರನ ಪಿಚ್ಕೊಡಿ. ಒಂದು ನಿಮಿಷ ಪರಿ, ಈ ಉಂಗ್ರದ ವಿಚಾರ ಆಮೇಲಿಂದ. ಆದ್ರೆ ಅದಕ್ಕಿಂತ ಮೊದಲು ವೇದಾಂತ್ ಮತ್ತೆ ಅಮೂಲ್ಯ ಈ ವಿಚಾರದಲ್ಲಿ ಯಾಕೆ ಹಿಂಸೆ ಅನುಭವಿಸ್ಬೇಕು ಅಂತ ಯೋಚನೆ ಮಾಡೋದು. ಇದ್ರಲ್ಲಿ ಅವ್ರ ತಪ್ಪೇನಿದೆ? ಯಾರೋ ಏನೋ ಮಾತಾಡ್ತಾರೆ ಅಂತ ಅವ್ರ ಜೀವನ ಯಾಕೆ ಹಾಳಾಗ್ಬೇಕು? ಅವಮಾನ ಮಾಡಿಸ್ಕೊಂಡು ಬದುಕಿರೋದಕ್ಕಿಂತ ಮರ್ಯಾದೆಯಾಗಿ ಈ ಕ್ಷಣನೇ ಸಾಯೋದು ವಾಸಿರಿ. ನೀವೀಗ ಉಂಗ್ರನ ಬಿಚ್ಕೊಡ್ತಿರೋ ಇಲ್ಲೋ ನಾನು ಈ ಕ್ಷಣದಲ್ಲಿ ಇಲ್ಲಿ ಪ್ರಾಣ ಬಿಡ್ಲ? ಬರೀ ಏನ್ ಮಾತಾಡ್ತಾ ಇದ್ಯಾ? ಬಿಡ್ತು ಅನ್ನೋ. ಯಾವುದನ್ನ ಬಿಡಬೇಕು ಅಂತ ನೀವು ನಿರ್ಧಾರ ಮಾಡಿ. ನೀವು ಈ ಸಂಬಂಧನ ಬಿಡ್ತಿರೋ ಅಥವಾ ನಾನು ನನ್ನ ಪ್ರಾಣ ಬಿಡ್ಲ? ನಾನ್ ನಿಮ್ ಪರಿನೇ ಮಾತಾಡ್ತಿರೋದು. ನಾನೇನ್ ಹೇಳ್ತೀನೋ ಅದನ್ನ ಮಾಡೇ ಮಾಡ್ತೀನಿ. ನನ್ನನ್ನು ನಿಮ್ಮ ಮಗನಾಗಿ ಸ್ವೀಕರಿಸ್ತೀರಾ? ಪರ್ಮಿಷನ್ ಇಲ್ಲದೆ ನಿನ್ ಗಂಡ್ ನೋಡ್ತಿದ್ದಾರೆ, ಅದು ತಪ್ಪಲ್ವಾ? ತಪ್ಪು ಅನ್ನೋದಕ್ಕಿಂತ ನನಗೂ ಒಂದ್ ಮಾತು ಹೇಳ್ಬೋದು ಅನ್ನೋದು ಸರಿ ಅಷ್ಟೇ. ಲೈ ಸಾಕು, ಸುಮ್ನಿರ, ಕಂಡಿದ್ದೀನಿ. ಸೊಸೈಟಿಗೊಂದ್ ನ್ಯಾಯ, ನಿನಗೊಂದ್ ನ್ಯಾಯನಾ? ಲವ್ ಮಾಡೋದು, ಮರ ಸುತ್ತೋದು, ಡ್ಯೂಯೇಟ್ ಆಡೋದನ್ನೆಲ್ಲ ಸಿನಿಮಾದಲ್ಲಿ ತೋರಿಸಿದ್ರೆ ಬಾಯ್ ಬಿಡ್ಕೊಂಡು ನೋಡ್ತಾರೆ. ಆ ಹುಡ್ಗ ಈ ಹುಡ್ಗಿ ಒಂದಾಗ್ಲಿ ಅಂತ ಆಸೆ ಪಡ್ತಾರೆ. ಸಿನಿಮಾ ಅಷ್ಟೇ ಅಲ್ಲ, ಸೀರಿಯಲ್ ನಲ್ಲೂ ಅಷ್ಟೇ. ಯಾವಾಗ ಹೀರೋ ಹೀರೋನ್ಗೆ ಮದ್ವೆ ಆಗುತ್ತಪ್ಪ ಅಂತ ಕಾಯ್ತಾ ಇರ್ತಾರೆ. ಆದ್ರೆ ರಿಯಲ್ ಲೈಫ್ ಅಲ್ಲಿ ಮಾತ್ರ ಅದಕ್ಕೆ ತದ್ ವಿರುದ್ಧ. ಅಲ್ಲ, ಅರೇಂಜ್ ಮ್ಯಾರೇಜ್ ಆಗ್ಬೇಕು ಅಂತ ಎಲ್ಲಿ ಬರ್ಕೊಂಡಿದೆ? ನಮ್ ಕಾಲ ಬಿಡಕ ಕಾಳಿದಾಸನ್ ಕಾಲದಲ್ಲಿ ಶಕುಂತಲೆ ದುಷ್ಯಂತಂದು ಲವ್ವೇ ಅಲ್ವಾ? ಲವ್ ಜಮಾನ್ದಿಂದ ಇರೋ ಮ್ಯಾಟ್ರ್ ಕಣೆ. ಅದಕ್ಕೆ ಯಾಕೆ ಇಷ್ಟೆಲ್ಲ ಮಡಿವಂತಿಕೆ? ನೀನು ವೇದಾಂತ್ ಬಾಬಾ ಲವ್ ಮಾಡ್ತಿರೋದು ಇಡೀ ಊರ್ಗೆಲ್ಲ ಗೊತ್ತಿರೋ ವಿಷಯ. ನಿನ್ನ ಒನ್ ವೇ ಲವರ್ ಸಂಘಕ್ಕೆ ಗೌರವಾಧ್ಯಕ್ಷ ಬೇರೆ ಮಾಡಿದಾರೆ. ಜನಕ್ಕೆ ನಿನ್ ಮೇಲಿರೋ ಫೀಲಿಂಗು ನಮ್ಮ ಅಮ್ಮಂಗೆ ಯಾಕಿಲ್ಲ ಅಂತ ಆಗ್ಲೇ ನಿನ್ ಮದ್ವೆಗೆ ಸ್ಕೆಚ್ ಹಾಕಿದ್ದಾರೆ.
ರೌಡಿಸಮ್ ಅಲ್ಲಿ ತಗೊಳ್ಳೋ ಸುಪಾರಿಗಿಂತ ದೊಡ್ಡ ಸ್ಕೀಮ್ ಇದು. ಹುಡ್ದಾಗಿಂದ ಇಲ್ಲಿವರೆಗೂ ನೀನ್ ಅಪ್ಪ ಅಮ್ಮನ ಮಾತಿಗೆ ಬೆಲೆ ಕೊಟ್ಟಿದ್ಯಾ ತಾನೆ? ಇವಾಗ ಅವ್ರು ತೋರ್ಸೋ ಗೊತ್ತು ಗುರಿ ಇಲ್ದಿರೋ ಹುಡ್ಗಂಗೆ ಕತ್ ಕೊಡ್ತೀಯಾ? ಅಯ್ಯೋ ನೀನ್ ಯಾಕೆ ನನಗೆ ಸಮಾಧಾನ ಮಾಡ್ತಿದ್ಯಾ? ಇವತ್ತು ಅದೇನಾಗುತ್ತೋ ಆಗ್ಲಿ, ಊರ್ ಮೇಲೆ ಊರ್ ಬೀಳ್ಲಿ, ಮಿಡಲ್ ಕ್ಲಾಸ್ ಹೆಣ್ಮಕ್ಳಿಗೂ ಫೀಲಿಂಗ್ಸ್ ಇದೆ, ಅವ್ರಿಗೂ ರೆಸ್ಪೆಕ್ಟ್ ಸಿಗ್ಬೇಕು ಅನ್ನೋದನ್ನ ಪ್ರೂವ್ ಮಾಡೇ ಮಾಡ್ಬೇಕು. ಅಂತದೊಂದು ಐತಿಹಾಸಿಕ ಘಟನೆ ನಮ್ಮನೆಯಿಂದನೇ ಶುರು ಆಗುತ್ತೆ ಅನ್ನೋದಾದ್ರೆ ನಾನು ನಿನ್ ದಾರಿನೇ ಹಿಡಿದು ರೌಡಿಸಮ್ಗೆ ರೆಡಿನೇ. ಪ್ರೀತಿ, ಪ್ರೇಮ, ಕನ್ಸು, ಸುಡ್ಗಾಡು, ಮತ್ತೊಂದು ಮಗ್ದೊಂದು ಅಂತ ಟಿವಿ ನೋಡಕ್ ಚೆನ್ನಾಗಿರುತ್ತೆ. ಅದೇ ಮನೇಲಿ ನಡೆದ್ರೆ ಸಂಕಟ ಆಗುತ್ತಾ? ಅಷ್ಟಕ್ಕೂ ನಮ್ಮಮ್ಮಂಗೆ ಸಿನಿಮಾದಲ್ಲಿ ಲವ್ ಮಾಡಿ ಹುಡ್ಗನ್ ಜೊತೆ ಓಡೋಗ್ ಮದ್ವೆ ಆಗಿ ಹೊಸ ಜೀವನ ಕಟ್ಕೊಂಡ್ ಸ್ವಂತ ಕಾಲ್ ಮೇಲೆ ನಿಲ್ಲೋ ಹುಡ್ಗಿಯರಂದ್ರೆ ಪ್ರಾಣ. ಮನೇಲಿ ಮಾತ್ರ ತಾವು ಹುಡುಕಿದ ಹುಡ್ಗನ್ ಜೊತೆಗೆ ಮದ್ವೆ ಆಗ್ಬಿಡ್ಬೇಕು. ಇಂತ ಅನ್ಯಾಯ ನೋಡೋದಕ್ಕೆ ಅಂತ ದೇವ್ರು ಈ ಮನೇಲಿ ನನ್ನ 3ನೇ ಮಗಳ ಹುಟ್ಟಿಸಿದ್ನ. ನಾನ್ ಇದನ್ನೆಲ್ಲ ಸಹಿಸಲ್ಲ ಕಣೆ. ಇದಕ್ಕೆಲ್ಲ ಒಂದ್ ನ್ಯಾಯ ಆಗ್ಲೇಬೇಕು. ಅದಿತಿ ಏನೇ ಆಗಿದೆ ನಿನ್ಗೆ? ನನ್ಗಿಂತ ಓವರಾಗಿ ಆಡ್ತಿದ್ಯಲ್ಲ. ಲೇ ಹಳೆ ಮುದ್ಕಿ, ನಿನ್ನ ನಾನು ಬೇರೆ ಲೆವೆಲ್ ಹುಡುಗಿ ಅಂತ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಕಣೆ. ಇಮ್ಯಾಜಿನೇಷನ್ ಅಲ್ಲಿ ನಿನ್ನ ಭಾವನ ಒಟ್ಟಿಗೆ ಫಾರಿನ್ ಲೊಕೇಶನ್ ಅಲ್ಲೆಲ್ಲ ಓಡಾಡ್ಸಿ ಮನ್ಸಲ್ಲೇ ಒಂದಷ್ಟು ಫುಟೇಜ್ ಶೂಟ್ ಮಾಡ್ಕೊಂಡಿದ್ದೀನಿ. ಅದೇ ಡಿವಿಡಿನ 1000 ಸಲ ಮನ್ಸಲ್ಲಿ ಪ್ಲೇ ಮಾಡ್ಕೊಂಡಿದ್ದೀನಿ. ಈಗ ಹೀರೋಯಿನ್ ಪಕ್ಕ ಯಾವ್ದೋ ಸೈಡ್ ರೋಲ್ ಬರುತ್ತೆ, ಅದೇ ಮುಂದೆ ಲೀಡ್ ರೋಲ್ ಆಗುತ್ತೆ ಅಂದ್ರೆ ಹೇಗ ಆಗ್ಬೇಡ ಕಣೆ. ಅದಿತಿಗೆ ಆಗಿರೋ ವಿಷಯಗಳು ಗೊತ್ತಿಲ್ಲ, ಇವಳು ಮುಂದೆ ಜಾಸ್ತಿ ರಿಯಾಕ್ಟ್ ಮಾಡೋದಕ್ಕೂ ಆಗಲ್ಲ. ನಾಟಕ ಆಡ್ಲೇಬೇಕು. ನನಗೆ ಎಷ್ಟೊಂದರ ಫೀಲ್ ಆಗ್ತಿದೆ. ಇನ್ನು ನಿನಗೆ ಹೇಗಾಗ್ಬೇಡ. ನಿನ್ ಹಾರ್ಟ್ ಇದನ್ನೆಲ್ಲ ತಡ್ಕೊಳ್ಳಲ್ಲ ಕಣೆ. ನೋಡು, ನಿನ್ ಕನ್ಸರ್ನ್ ನನಗೆ ಅರ್ಥ ಆಯ್ತು ಕಣೆ. ನೀನ್ ಶೂಟ್ ಮಾಡ್ಕೊಂಡಂಗೆ ನನ್ಗೂ ಸಮುದ್ರದಲ್ಲಿ, ಮರುಭೂಮಿಲಿ, ಹಿಮಾಲಯದಲ್ಲಿ, ಅಷ್ಟೇ ಯಾಕೆ ಆಕಾಶದಲ್ಲೆಲ್ಲ ಓಡಾಡಿರೋ ತರ ಇಮ್ಯಾಜಿನೇಷನ್ ಅಲ್ಲಿ ಶೂಟ್ ಮಾಡ್ಕೊಂಡಿದೀನಿ. ನಿಂದು DVD ಆದ್ರೆ ನಮ್ದು HD ಅಲ್ಟ್ರಾ HD ಕ್ವಾಲಿಟಿ ಪ್ರಿಂಟ್. ಆದ್ರೆ ಏನ್ ಮಾಡೋದು, ಅದೆಲ್ಲ ಹಣೆಲ್ ಬರ್ಕೊಂಡ್ ಬಂದಿರ್ಬೇಕಲ್ಲ. ಅದೆಲ್ಲ ಗೊತ್ತಿಲ್ಲ ಕಣೆ ಹಳೆ ಮುದ್ಕಿ. ನಾನ್ ಇವತ್ತೇ ಮಿಡಲ್ ಕ್ಲಾಸ್ ಹೆಣ್ಮಕ್ಳ ಶ್ರೇಯಾಭಿವೃದ್ಧಿ ಸಂಘ ಅಂತ ಒಂದ್ ಕಟ್ತೀನಿ. ನಿನ್ ತರ ಯಾರೇ ವಿಕ್ಟಿಮ್ಸ್ ಇದ್ರು ಅವ್ರಿಗೆ ನಾವು ಬೆನ್ನೆಲುಬಾಗಿ ನಿಲ್ತೀವಿ. ಅವ್ರು ಇಷ್ಟಪಟ್ಟಿದ್ ಹುಡ್ಗನ್ ಜೊತೆ ಮುಂದೆ ನಿಂತು ಮದ್ವೆ ಮಾಡ್ತೀವಿ. ಆಮೇಲೆ ಏನು, ಅವ್ರ ಮುಂದೆ ಸಂಸಾರ ಮಾಡ್ಕೊಂಡ್ ಚೆನ್ನಾಗಿರ್ತಾರ. ಸಿನಿಮಾ ಅಲ್ಲ ಕಣೆ ಇದು, ಮದ್ವೆಗೆ ಪಿಕ್ಚರ್ ಮುಗ್ದೋಗಕ್ಕೆ. ಜೀವನ ಶುರು ಆಗೋದೇ ಅಲ್ಲಿಂದ. ಆಗ ತವ್ರ ಮನೆಯವರು, ಗಂಡನ್ ಮನೆಯವರು ಎಲ್ರೂ ಒಟ್ಟಿಗಿರ್ಬೇಕು. ನಾವೆರಡು ಮನೆ ಕೊಂಡಾಗಿರ್ಬೇಕು ಅಂತ ಆಸೆ ಆಗುತ್ತೆ. ನೀನ್ ಹೇಳಿದ ತರ ಮದ್ವೆ ಆದ್ರೆ ನಾವೇ 2 ಮನೆ ಮಧ್ಯೆ ಕಂದಕ ಆಗ್ಬಿಡ್ತೀವಿ. ಅಂದ್ರೆ ಅರೇಂಜ್ ಮ್ಯಾರೇಜ್ ನಿಂಗೆ ಓಕೆನಾ? ಹಾಗಂತ ಯಾರು ಹೇಳಿದ್ದು? ನನ್ಗೂ ವೇದಾಂತ್ ಬೇಕು, ಅದ್ ನನ್ ಕನ್ಸು, ಅದ್ ಈಡೇ ಇರ್ಬೇಕಲ್ವಾ. ನೀ ನನ್ ಬಗ್ಗೆ ಇಷ್ಟೆಲ್ಲ ಫೀಲ್ ಮಾಡ್ಕೊಂಡಿದ್ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಕಣೆ. ಥ್ಯಾಂಕ್ಸು, ವೆಲ್ಕಮ್ ಇಂದ ಎಲ್ಲ ಏನು ಬದಲಾಗಲ್ಲ. ಒಂದ್ ಕೆಲ್ಸ ಮಾಡು, ಸೀದಾ ಅಮ್ಮನ ಹತ್ರ ಹೋಗಿ ನನಗೆ ಮದ್ವೆ ಬೇಡ ಅಂತ ಹೇಳ್ಬಿಡು. ಲೇ, ಅಮ್ಮ ಯಾರು ಹುಡುಕಿಲ್ವಲೆ, ಹುಡುಕ್ದಾಗ ಯೋಚನೆ ಮಾಡಿದ್ರಾಯ್ತು. ಈಗಲೇ ಸುಮ್ಮನೆ ಟೆನ್ಷನ್ ತಗೊಳೋದು. ಬಾ.